ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವಿನ ಕಹಿ ಬಾಳಿನಲ್ಲಿ ಮರೆಯಾಗಲಿ, ಬೆಲ್ಲದ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಹೊಸ ಬೆಳಕನ್ನು ತರಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಹೇಳ್ತಾ, ಯುಗಾದಿ ಹಬ್ಬ ಅಂತಂದ್ರೇನೆ ಪ್ರತಿಯೊಬ್ಬರಿಗೂ ಕೂಡ ಏನೋ ಹೊಸ ವರ್ಷ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಮ್ಮ ಜೀವನ ಹೇಗಿರ್ಬೋದು, ಈ ವರ್ಷದಲ್ಲಿ ನಮ್ಮ ಗ್ರಹಗತಿಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಕಾತರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ದ್ವಾದಶ ರಾಶಿಗಳು ಅಂದ್ರೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಧನಸ್ಸು ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಧನಸ್ಸು ರಾಶಿಯವರಿಗೆ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ ತನ್ನ ಸಪ್ತಮ ಸ್ಥಾನದಲ್ಲಿ ಇದೆ. ಹಾಗೆ ತನ್ನ 2 ಪ್ರಮುಖ ಬದಲಾವಣೆಗಳನ್ನ ಈ ವರ್ಷದಲ್ಲಿ ಮಾಡ್ತಾರೆ. ಅಂದ್ರೆ ಜೂನ್ ಅಲ್ಲಿ ಕರ್ಕಾಟಕ ರಾಶಿಗೆ ಬರ್ತಾನೆ ಉಚ್ಚ ಸ್ಥಾನಕ್ಕೆ, ಹಾಗೆ ನವೆಂಬರ್ ನಲ್ಲಿ ಸಿಂಹ ರಾಶಿಗೆ ಬರ್ತಾನೆ. ಈಗ ಪ್ರೆಸೆಂಟ್ ಮಾರ್ಚ್ ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸಂಚಲನದಲ್ಲಿ ಇದ್ದಾರೆ. ಸೊ ಇದರಿಂದ ಏನೆಲ್ಲ ಫಲಗಳನ್ನ ನೋಡಬಹುದು ಧನಸ್ಸು ರಾಶಿಯವರು ಅಂತಂದ್ರೆ, ನೋಡಿ 7ನೇ ಮನೆಯಿಂದ ಲಗ್ನಕ್ಕೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಗುರುಬಲ ಇದೆ. ಸೊ ಇದರಿಂದ ಯಾರೆಲ್ಲ ಮದ್ವೆ ಹುಡುಕಾಡ್ತಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ್ ಬರುವಂತ ಒಂದು ಸಮಯ ಆಗಿರುತ್ತೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ರ ಮೇಲೆ ಒಬ್ರಿಗೆ ಗೌರವ ಬರುವಂತದ್ದು, ಈ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಿರುತ್ತೆ. ಮತ್ತೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಲಾಭ ಸ್ಥಾನಕ್ಕೆ ಹಾಗೂ ನಿಮ್ಮ 3ನೇ ಮನೆಗೂ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಸಕ್ಸಸ್ ಆಗ್ತಿರುತ್ತೆ. ಸ್ವಲ್ಪ ಧೈರ್ಯದಿಂದ ಜೊತೆಗೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಇಂದ ಕೆಲಸನ ನೀವು ಮಾಡ್ತಿರ್ತೀರಾ. ಇನ್ನ ಗುರುವಿನ ಬದಲಾವಣೆ, ಗುರು 8ನೇ ಮನೆಗೆ ಬಂದ ನಂತರ ಸ್ವಲ್ಪ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಅಂದ್ರೆ ಆರೋಗ್ಯ ಸಮಸ್ಯೆಗಳು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಶುಗರು ಮತ್ತೆ BP ಇಂತ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಅನಿರೀಕ್ಷಿತ ಘಟನೆಗಳು ನಿಮ್ಮ ಮನೇಲಿ ನಡೆಯುವಂಥದ್ದು, ಏನ್ ಬೇಕಾದ್ರೂ ಆಗಿರ್ಬೋದು, ಒಳ್ಳೇದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಹಣ ಬರುವಂಥದ್ದು, ಯೂಸ್ ಆಗಿ ಹಣ ಬರುವಂಥದ್ದು ಅಥವಾ ಹಣ ಲಾಸ್ ಆಗುವಂಥದ್ದು, ಈ ರೀತಿಯಾದ ಕೆಲವು ಘಟನೆಗಳು ನಡೆಯುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡದಿದ್ರೇನೆ ಒಳ್ಳೇದು. ಇನ್ನ ನಿಮ್ಮ 9ನೇ ಮನೆಗೆ ಗುರುವಿನ ಒಂದು ಸಂಚಲನ ಆದ ನಂತರ ಅಂದ್ರೆ ನವೆಂಬರ್ ನಲ್ಲಿ ಸಿಂಹ ರಾಶಿಗೆ ಬಂದಾದ್ಮೇಲೆ ಮತ್ತೆ ನಿಮ್ಗೆ ಗುರುಬಲ ಬರುತ್ತೆ. ನೀವು ಅನ್ಕೊಳ್ಳೋ ಎಲ್ಲಾ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. ಏನಾದ್ರು ಮದುವೆ ಮಾತುಕತೆಗಳಿತ್ತು ಅಂತಂದ್ರೆ ಆ ಸಮಯದಲ್ಲಿ ಮಾಡ್ಕೋಬಹುದು. ಹಾಗೆ ಏನಾದ್ರು ಮನೆಯಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನು ರಾಹು ಕೇತುವಿನ ಸ್ಥಾನಮಾನ ಅಂತ ನೋಡಿದ್ರೆ 3ನೇ ಮನೆಯಲ್ಲಿ ರಾಹು, ಹಾಗೆ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಈಗ ಆಲ್ರೆಡಿ ಇದೆ. ಸೊ ಇದ್ರಿಂದ ಏನು ಅಂತಂದ್ರೆ ಸ್ವಲ್ಪ ಆತರದ ನಿರ್ಧಾರಗಳನ್ನ ತಗೊಂಡ್ಬಿಡೋದು ಅಥವಾ ನಿಮ್ಮ ಸ್ನೇಹಿತರಿಂದ ಏನಾದ್ರು ಕೆಲವು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಅದೇ ತುಂಬಾ ದೃಢವಾದ ಒಂದು ಸಂಕಲ್ಪದಿಂದ ಕೆಲಸ ಮಾಡ್ತೀರಾ, ದೃಢತೆ ಜಾಸ್ತಿ ಇರುತ್ತೆ, ಧೈರ್ಯ ಜಾಸ್ತಿ ಇರುತ್ತೆ ಕೆಲಸ ಮಾಡೋದಕ್ಕೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತಾ ಇರ್ತೀರ. ಅಂದ್ರೆ ನೀವ್ ಅನ್ಕೊಂಡು ಕೆಲವು ದೇವಸ್ಥಾನಗಳಿಗೋ ಅಥವಾ ಇಂಥ ಯಾವ್ದಾದ್ರು ಊರುಗಳಿಗೆ ಹೋಗ್ಬೇಕು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಆಸೆ ಏನಿರುತ್ತೆ, ಆ ಆಸೆಗಳನ್ನ ನೆರವೇರಿಸ್ಕೊಳ್ಳುವಂತ ಒಂದು ಸಮಯ ಆಗಿರುತ್ತೆ. ರಾಹು ಕೇತುಗಳ ಬದಲಾವಣೆಯ ನಂತರ ಅಂದ್ರೆ ರಾಹು ನಿಮ್ಮ 2ನೇ ಮನೆಗೆ ಬರ್ತಾನೆ, ಕೇತು ನಿಮ್ಮ 8ನೇ ಮನೆಗೆ ಬರ್ತಾನೆ. ಆವಾಗ ಸ್ವಲ್ಪ ನಿಮ್ಗೆ ಮಾತಿನಲ್ಲಿ ನಿಗಾ ಇರ್ಬೇಕಾಗತ್ತೆ. ನೀವು ಏನಾದ್ರು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಅರ್ಥ ಆಗುವಂಥದ್ದು ಅಥವಾ ಸ್ವಲ್ಪ ರ್ಯಾಶ್ನೆಸ್ ಜಾಸ್ತಿ ಆಗಿರುತ್ತೆ, ಕೋಪದಲ್ಲಿ ಮಾತಾಡುವಂಥದ್ದು. ಇದರಿಂದ ಕುಟುಂಬದವ್ರ ಜೊತೆನಲ್ಲಿ ಸ್ವಲ್ಪ ವಿರೋಧನ ಕಟ್ಕೊಬೇಕಾಗಿ ಬರುತ್ತೆ. ಮಾತಾಡೋ ಕಡೆ ಸ್ವಲ್ಪ ನೀವು ಗಮನ ಕೊಟ್ಟರೆ ತುಂಬಾ ಒಳ್ಳೇದಾಗತ್ತೆ. ಜೊತೆಗೆ ಕೇತು 8ನೇ ಮನೆಗೆ ಬರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಅದರಲ್ಲೂ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು, ಗಂಟಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇನ್ನು ಶನಿಯ ಸಂಚಾರ ಅಂತ ನೋಡಿದ್ರೆ ಶನಿ ನಿಮ್ಮ 4ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿಯ ಆರೋಗ್ಯಕ್ಕೆ ಅದಷ್ಟು ಒಳ್ಳೇದಲ್ಲ. ಅದ್ರ ಜೊತೆಗೆ ನಿಮ್ಮ ಭೂಮಿ ವ್ಯವಹಾರಗಳೇನಾದ್ರು ಮಾಡ್ತಿದ್ರೆ ಆ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿನಲ್ಲಿ ಕೆಲಸಗಳು ಸಾಗ್ತಾ ಇರುತ್ತೆ. ಉನ್ನತ ಮಟ್ಟದಲ್ಲಿ ನಿಮ್ಗೆ ಅಭಿವೃದ್ಧಿ ಅಂತೂ ಆಗುತ್ತೆ, ಆದ್ರೆ ನಿಧಾನ ಅನ್ನೋದನ್ನ ಮಾತ್ರ ಸೂಚನೆ ಮಾಡುತ್ತೆ. ಏನಕ್ಕೆ ಅಂತಂದ್ರೆ ನೋಡಿ, ಶನಿಯ ದೃಷ್ಟಿನೂ ಗುರುವಿನ ದೃಷ್ಟಿನೂ ಎರಡೂ ಕೂಡ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ ಕೆಲವೊಂದು ಒಳ್ಳೇದು ಆಗ್ತಾ ಇರುತ್ತೆ, ಕೆಲವೊಂದು ಕೆಟ್ಟದ್ದು ಕೂಡ ಆಗ್ತಿರುತ್ತೆ. ಅಥವಾ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತಂದಾಗ ಏನೋ ಸ್ವಲ್ಪ ಲೇಜಿನೆಸ್ ಆಗೋದು, ಬೇಗ ಎದ್ದು ಕೆಲಸ ಮಾಡಕ್ ಆಗದೆ ಇರುವಂತದ್ದು, ಇದರಿಂದ ನೀವು ಕೆಲವು ಕೆಲಸಗಳನ್ನ ಕೂಡ ನೀವು ಡಿಲೇ ಮಾಡಿ ಕಳ್ಕೊಬೇಕಾಗುತ್ತೆ. ಬರುವಂತ ಕೆಲವು ಅವಕಾಶಗಳನ್ನ ಕೂಡ ಕಳ್ಕೊಬೇಕಾಗಿ ಬರುತ್ತೆ. ಏನೇ ಆದ್ರೂ ಗುರುವಿನ ಒಂದು ದೃಷ್ಟಿ ನಿಮ್ಮ ಲಾಭಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಶ್ರಮಕ್ಕೆ ತಕ್ಕನಾದ ಫಲಗಳನ್ನ ಕೂಡ ನೀವು ತಗೊಂತಿರ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನು ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಏನು ಜಾಬ್ ಮಾಡ್ತಿರ್ತೀರಾ ಅಂತವ್ರಿಗೂ ಕೂಡ
ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಗುರು ಬದಲಾವಣೆಯ ನಂತರನೂ ಕೂಡ ನಿಮ್ಗೆ ಉತ್ತಮವಾದ ಒಂದು ಫಲಿತಾಂಶನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನ ರೈತರಿಗೂ ಕೂಡ ಸಮಯ ತುಂಬಾ ಚೆನ್ನಾಗಿರುತ್ತೆ. ಅದು ಗುರು 8ನೇ ಮನೆಗೆ ಬಂದಾಗ ಒಂದ್ ಸ್ವಲ್ಪ ನೀವು ಏನಾದ್ರು ಬೆಳೆ ಬೆಳಿತಿದ್ದೀರಾ ಅಂದಾಗ ಯೋಚನೆ ಮಾಡಿ ಮುಂದುವರೆದ್ರೆ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತ ನೋಡಿದ್ರೆ, ನೋಡಿ, ನೀವು ಪ್ರತಿ ದಿನ ಗುರುಗಳ ಒಂದು ಆರಾಧನೆ ಮಾಡುವಂಥದ್ದು, ಗುರುಗಳ ಒಂದು ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಅಥವಾ ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದ್ 10 ನಿಮಿಷ ಧ್ಯಾನ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ನೀವು ಅನ್ಕೊಳ್ಳೋ ಎಲ್ಲಾ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಅಥವಾ ನಿಮ್ಮ ಗುರುಗಳು ಯಾರಾದ್ರೂ ನಿಮ್ಗೆ ವಿದ್ಯೆ ಕಲ್ಸ್ಕೊಟ್ರೋ ಗುರುಗಳಾಗಿರ್ಬೋದು, ಅವ್ರ ಆಶೀರ್ವಾದ ಯಾವಾಗ್ಲೂ ತಗೊಳ್ಳುವಂಥದ್ದು, ಅವ್ರ ಸೇವೆ ಮಾಡುವಂಥದ್ದು, ಅದ್ರಲ್ಲೂ ಕೂಡ ನಿಮ್ಗೆ ಸಕ್ಸಸ್ ಸಿಗತ್ತೆ. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ 12 ರಾಶಿಗಳ ಫಲಾನುಫಲಗಳು. ಸೊ ಈ ಫಲಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತ ಅಂದಾಗ ಖಂಡಿತವಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.